ನಮಸ್ಕಾರ ಸ್ನೇಹಿತರೆ. ನಿನ್ನೆ ಐತಿಹಾಸಿಕ ನಗರಿ ಚಿತ್ರದುರ್ಗದಲ್ಲಿ ಒಂದು ಅಭೂತಪೂರ್ವ ಸಮಾರಂಭ ಜರುಗಿತು. ನಮ್ಮೆಲ್ಲರ ಪ್ರೀತಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಸಾಕ್ಷಿಯಾಯಿತು. ಈ ಸಂಭ್ರಮದ ಸಮಾರಂಭದಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಹಾಗೂ ನಮ್ಮೆಲ್ಲರ ನೆಚ್ಚಿನ TH ಸುರೇಶ್ ಬಾಬು ಸರ್ ಅವರು ಪಾಲ್ಗೊಂಡು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರು. ಕಂಪ್ಲಿ ಕ್ಷೇತ್ರದ ಸಾವಿರಾರು ಅಭಿಮಾನಿಗಳೊಂದಿಗೆ ಆಗಮಿಸಿದ ಅವರು ಯಡಿಯೂರಪ್ಪನವರ ಸಾರ್ಥಕ ರಾಜಕೀಯ ಬದುಕಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವರಾದ ಶ್ರೀ ಅಮಿತ್ ಶಾಜಿ ಅವರ ಘನ ಉಪಸ್ಥಿತಿ ಇತ್ತು. ಅವರ ಜೊತೆಗೆ ನಾಡಿನ ಸಾಧು ಸಂತರು, ಪಂಚಪೀಠದ ಜಗದ್ಗುರುಗಳು ಮತ್ತು ವಿವಿಧ ಮಠಾಧೀಶರ ಆಶೀರ್ವಾದಗಳೊಂದಿಗೆ ಈ ಅಭಿಮಾನೋತ್ಸವ ಸಂಪನ್ನಗೊಂಡಿತು. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು? ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ಕೊಂಡೊಯ್ಯುವವರು ಯಾರು? ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಚರಣಗಳಲ್ಲಿ ನಮಸ್ಕರಿಸಿ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳೇ, ಅಭಿಮಾನೋತ್ಸವವನ್ನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ಸಮುದಾಯದ ಆತ್ಮೀಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯದ ಇತಿಹಾಸ ಪುಟವನ್ನ ಸೇರುವಂತಹ ಒಂದು ಕಾರ್ಯಕ್ರಮ ಚಿತ್ರದುರ್ಗ ನಗರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅಭಿಮಾನೋತ್ಸವ ಇವತ್ತು ಜರುಗ್ತಾ ಇರತಕ್ಕಂಥದ್ದು ಬಹಳಷ್ಟು ಖುಷಿಯನ್ನ ತಂದಿದೆ. ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಅವರ ಬಗ್ಗೆ ಒಂದೆರಡಷ್ಟು ಅಭಿಮಾನದ ಮಾತುಗಳನ್ನ ಆಡಲಿಕ್ಕೆ ನಮಗೆ ಮೈಕನ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಹುಟ್ಟು ಹೋರಾಟಗಾರ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವರು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ BJP ಅಂತಂದ್ರೆ ಏನು ಅನ್ನುವಂತಹ ಕೇಳುವಂತಹ ವಾತಾವರಣದಲ್ಲಿ ಸೈಕಲ್ ಮೇಲೆ ಈ ಪಕ್ಷವನ್ನ ಕಟ್ಟು ವಿಧಾನಸಭೆಯ ಚೇರನ್ನ ಅಧಿಕಾರವನ್ನ ಪಡಿಲಿಕ್ಕೆ ಮೂಲ ಕಾರಣಕರ್ತರು ಅದು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿನವರು ಮಾತನಾಡಬೇಕಾದ್ರೆ ಹೇಳಿದ್ರು, ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮಾಜ ಕನಕದಾಸರ ಜಯಂತಿಯನ್ನ ಒಂದು ಹಬ್ಬದ ರೀತಿಯಾಗಿ ಆಚರಿಸ್ತಾ ಇದೆ ಅಂತಂದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂತ ಬಹುದೊಡ್ಡ ಕೊಡುಗೆ ಕನಕದಾಸರ ಜಯಂತಿಯನ್ನ ಆಚರಣೆಯನ್ನ ಮಾಡಿರ್ತಕ್ಕಂಥದ್ದು. ಅವರ ಅಧಿಕಾರದ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚು ಅನುದಾನವನ್ನ ಕೊಟ್ಟು ಕಾಗಿನೆಲೆಯನ್ನ ಒಂದು ರಾಷ್ಟ್ರೀಯ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದಂತಹ ಒಂದು ಹೆಗ್ಗಳಿಕೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಬರಬೇಕು ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಯಡಿಯೂರಪ್ಪನವರು ಒಂಥರ ಕಮಿಟ್ಮೆಂಟ್ ಮನುಷ್ಯ. ಒಂದು ಸರಿ ಮಾತನ್ನ ಕೊಟ್ರೆ ಯಾವ ಕಾರಣಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ನನ್ನ ಮತ್ತೆ ಅವರ ಮಧ್ಯೆ ನಡೆದಂತ ಒಂದು ಘಟನೆಯನ್ನ ಈ ವೇದಿಕೆಯಲ್ಲಿ ಸ್ಮರಣೆಯನ್ನ ಮಾಡಲಿಕ್ಕೆ ಇಚ್ಛಿಸ್ತೇನೆ ಅನ್ನುವಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಂದಿನ ರಾಜ್ಯಪಾಲರು, ಮೇಘಾಲಯದ ರಾಜ್ಯಪಾಲರು ವಿಜಯಶಂಕರ್ ಅವರು ಅವತ್ತು ಮೈಸೂರಲ್ಲಿ ಯಾವ ಅಧಿಕಾರ ಇಲ್ದಲೆ ಖಾಲಿ ಕುಂತಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರ ಹತ್ರ ನಾನು ಹೋಗಿ ನಮ್ಮ ಸಮುದಾಯದ ವಿಜಯಶಂಕರ್ಗೆ ನಿಮ್ಮ ಸರ್ಕಾರದಲ್ಲಿ ಏನಾದರೂ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ನಾನು ಅವ್ರ ಮನವಿಯನ್ನ ಮಾಡಿಕೊಂಡೆ. ಬುದ್ಧಿ ಏನ್ ಮಾಡಬೇಕು ಕೇಳ್ರಿ ಅಂತಂದ್ರು ಅವರು. ನಮ್ಮ ವಿಜಯಶಂಕರ್ನ MLC ಅನ್ನ ಮಾಡಿ ನಿಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯನ್ನ ಮಾಡಿಸ್ಕೋಬೇಕು ಅನ್ನುವಂತಹ ಮಾತನ್ನ ಅವರಿಗೆ ನಾನು ಕೇಳಿದಾಗ ನಾನು ಖಂಡಿತ ಮಾಡಿಕೊಡ್ತೀನಿ ಅನ್ನುವಂತಹ ಮಾತನ್ನ ಆಡಿದ ಮೇಲೆ ಪಕ್ಷದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆದಾಗ
ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ನಾನು ಕಾಗಿನೆಲೆ ಸ್ವಾಮಿಗೆ ಮಾತು ಕೊಟ್ಟಿದ್ದೀನಿ, ವಿಜಯಶಂಕರ್ನ MLC ಮಾಡಿ ಮಂತ್ರಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ದೀನಿ ಅನ್ನುವಂತಹ ಮಾತನಾಡಿ ಆ ಮಾತನ್ನ ಉಳಿಸ್ಕೊಂಡಂತಹ ಏಕೈಕ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಮತ್ತೊಂದು ಉಪಕಾರದ ಸ್ಮರಣೆಯನ್ನು ಅವರು ಯಾವತ್ತೂ ಕೂಡ ಇಟ್ಕೊಳೋದಿಲ್ಲ. ಆ ಒಂದು ಉಪಕಾರದ ಸ್ಮರಣೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತೇನೆ. ಇವತ್ತು ನಾವು ಶ್ರೀ ಕ್ಷೇತ್ರ ಮೈಲಾರದಲ್ಲಿ ನಾನು ಶಾಲೆಯನ್ನ ಕಟ್ಟಲಿಕ್ಕೆ ಸನ್ಮಾನ್ಯ ಬೊಮ್ಮಾಯಿಯವರ ಮುಖಾಂತರ ಅನುದಾನವನ್ನ ಕೇಳಕ್ ಹೋದೆ. ನಾನು ಅವ್ರಿಗೆ ಯಾವ್ದಾದ್ರು ಮುಖ್ಯಮಂತ್ರಿಗೆ ಅನುದಾನವನ್ನ ಕೇಳಿದ್ರೆ ಅವ್ರಿಗೆ ತಿಳಿದನ್ನ ಕೊಡ್ತಾರೆ. ಆದ್ರೆ ಬೊಮ್ಮಾಯಿಯವರು ಸ್ವಾಮೀಜಿಯವರು ಒಂದು ಶಾಲೆಯನ್ನ ಕಟ್ತಾ ಇದ್ರೆ ಅವ್ರಿಗೆ ಅನುದಾನ ಬೇಕು ಅನ್ನುವಂತಹ ಮಾತನ್ನ ಕೇಳಿದಾಗ ಆ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಕೇಳಿದ್ದು, ನನ್ನ ಪತ್ರವನ್ನ ಇಟ್ಕೊಂಡು ಬುದ್ಧಿ ಎಷ್ಟು ಬರೀಲಿ ಅಂತ ಕೇಳಿದ್ರು ಅವ್ರು. ಅಯ್ಯೋ, ನೀವು ಮುಖ್ಯಮಂತ್ರಿಗಳಿದ್ದೀರಾ, ನೀವು ಕೊಡುವ ಸ್ಥಾನದಲ್ಲಿದ್ದೀರಾ, ನಾವು ಬೇಡುವ ಸ್ಥಾನದಲ್ಲಿದ್ದೀನಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನ ಹೇಳಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡದಲೇ 10 ಕೋಟಿ ಅನುದಾನವನ್ನ ಶಾಲೆಯ ಪ್ರಾರಂಭೋತ್ಸವಕ್ಕೆ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬೊಮ್ಮಾಯಿಯವರು ಅದಕ್ಕೆ ಸಾಕ್ಷಿ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಬೊಮ್ಮಾಯಿಯವರು ಹೇಳಿದಾಗೆ, ಜೋಶಿ ಅವರು ಹೇಳಿದಾಗೆ ಯಡಿಯೂರಪ್ಪನವರ ಬಗ್ಗೆ ಮಾತನಾಡ್ಲಿಕ್ಕೆ ನಮಗೆ ಒಂದು ದಿವಸ 5 ನಿಮಿಷ ಟೈಮ್ ಸಾಕಾಗೋದಿಲ್ಲ. ನಿಜವಾಗ್ಲೂ ತಿಂಗಳಾನುಗಟ್ಲೆ ಕೂಡ ವೇದಿಕೆ ಇದ್ರೆ ಅವರ ಬಗ್ಗೆ ಮಾತನಾಡುವಂತಹ, ಅವರ ಸಾಧನೆ ಬಗ್ಗೆ ಮಾತನಾಡುವಂತಹ ಸಾಕಷ್ಟು ಸಾಧನೆಗಳಿದಾವೆ ಅನ್ನುವಂಥದ್ದು. ಹಾಗಾಗಿ ಅವರ ಅಭಿಮಾನೋತ್ಸವದಲ್ಲಿ ನಮಗೆ ಸಂಪರ್ಕಕ್ಕೆ ಬಂದಂತ ಸಂದರ್ಭದಲ್ಲಿ ನಾವೊಂದಿಷ್ಟು ಅಭಿಮಾನದ ಮಾತುಗಳಲ್ಲಿ ಈ ವೇದಿಕೆಯಲ್ಲಿ ಉಣಬಡಿಸಿದೀವಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಇನ್ನು ಹೆಚ್ಚು ಹೆಚ್ಚು ಭಗವಂತ ಆ ಯಡಿಯೂರು ಸಿದ್ದಲಿಂಗೇಶ್ವರ ಅವರಿಗೆ 100 ವರ್ಷ ಆಯಸ್ಸನ್ನ ಕೊಟ್ಟು ಆರೋಗ್ಯವನ್ನ ಕೊಟ್ಟು ಈ ಕರ್ನಾಟಕದ ಜನಯ ಸೇವೆಯನ್ನ ಮಾಡುವಂತ ಶಕ್ತಿ ಆ ಯಡಿಯೂರು ಸಿದ್ದಲಿಂಗೇಶ್ವರ ಅವರಿಗೆ ಕೊಡ್ಲಿ ಅಂತಂದು ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.